ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕದ ಭೂ ಸಂಪತ್ತು ಅಂತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಸಬ್ ಪಾಠ ಏನಪ್ಪ ಅಂತಂದ್ರೆ ವ್ಯವಸಾಯ. ನೀವೆಲ್ಲರೂ ರೈತರು ಮಕ್ಕಳು, ಹೌದಲ್ವೇ? ನಿಮ್ಮ ಮೂಲ ವೃತ್ತಿನೇ ಕೃಷಿ. ನೋಡಿ, ವ್ಯವಸಾಯಕ್ಕೆ ಮೂಲ ಬೇರೆ ಬೇರೆ ಅರ್ಥ ಹೇಳ್ರಿ. ಕೃಷಿ ಅಂತ ಕರಿತೀವಿ, ಬೇಸಾಯ ಅಂತ ಕರಿತೀವಿ, ಹೌದಲ್ವೇ? ಆರಂಭ ಅಂತ ಕರೀತಾರೆ. ಆರಂಭ ಹೆಂಗಿತಪ್ಪ ನಿಮ್ ಕಡೆಗೆ ಅಂತ ಕರೀತಾರೆ, ಹೌದಲ್ವೇ? ಇವು ವ್ಯವಸಾಯಕ್ಕೆ ಇರುವ ಇತರೆ ಪದಗಳು. ನೀವೆಲ್ಲ ರೈತರ ಮಕ್ಕಳು, ವ್ಯವಸಾಯ ಅಂದ್ರೆ ಈಗ ಪರಿಶೋಧನೆ ಕೃಷಿ ಅಂದ್ರೆ ಏನು ಅಂತ ಕೇಳಬಹುದು. ಅದಕ್ಕೆ ಕೃಷಿ ಅಂದ್ರೂ ಅದೇ, ವ್ಯವಸಾಯ ಅಂದ್ರೂ ಅದೇ, ಬೇಸಾಯ ಅಂದ್ರೆ ಏನು ಅಂತ ಕೇಳಬಹುದು. ಬೇಸಾಯ ಅಂದ್ರೂ ಅದೇ. ಅಂದ್ರೆ ಕೃಷಿ ಅಂದ್ರೆ ಏನು, ವ್ಯವಸಾಯ ಅಂದ್ರೆ ಏನು? ಭೂಮಿ ಬೆಳೆಯನ್ನ ಬೆಳೆಯಲು ವ್ಯವಸಾಯ. ಬರೀ ಭೂಮಿ ಬೆಳೆ ಬೆಳೆಯಲು ವ್ಯವಸಾಯ ಅಂದ್ರೆ ಬೆಳೆ ಅಂದ್ರೆ ಏನು? ಇದು ಮೊದಲನೇ ವ್ಯವಸಾಯ ಅಂತಂದ್ರೆ ಭೂಮಿಲಿ ಬೆಳೆ ಬೆಳೆಯಕ್ಕಿಂತ ಮೊದಲು ಭೂಮಿನ ಏನ್ ಮಾಡ್ಬೇಕು ಹೇಳಿ? ನಾವು ಉಳುಮೆ ಮಾಡ್ಬೇಕು. ಉಳುಮೆ ಮಾಡಿ ಮಾಡ್ಬೇಕು ಹೇಳ್ರಿ. ಬೀಜ ಬಿತ್ತಬೇಕು, ಮಳೆ ಬರೋದು, ನೀರು ಹಾಯಿಸೋದು, ಅದು ನಮ್ಮ ಇದು ನೈಸರ್ಗಿಕ ಹೇಳ್ತಿರೋದು. ಫಸ್ಟ್ ಭೂಮಿಯನ್ನು ಏನ್ ಮಾಡ್ಬೇಕು? ಉಳುಮೆ ಮಾಡ್ಬೇಕು. ಉಳುಮೆ ಮಾಡಿ ಏನ್ ಬಿತ್ತಬೇಕು? ಬಿತ್ತನೆ ಬೀಜವನ್ನ ಬಿತ್ತಬೇಕು. ಬಿತ್ತನೆ ಬೀಜವನ್ನ ಬಿತ್ತಿ ಏನನ್ನ ಬೆಳಿಬೇಕು? ಬೆಳೆಯನ್ನ ಬೆಳಿಬೇಕು. ಇದನ್ನ ನಾವೇನಂತ ಕರಿತೀವಿ? ಬೇಸಾಯ ಅಂತ ಕರಿತೀವಿ, ವ್ಯವಸಾಯ ಅಂತ ಕರಿತೀವಿ, ಕೃಷಿ ಅಂತ ಕರಿತೀವಿ. ಪ್ರಕರಣ ನೋಡಿದ್ರೆ ಬೇಸಾಯ ಅಂದ್ರೆ ಏನು? ಭೂಮಿಯನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳೆಯುವ ವಿಧಾನವೇ ಕೃಷಿ. ಭೂಮಿಯನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳೆಯುವ ವಿಧಾನವೇ ಕೃಷಿ. ಇಲ್ಲಿ ನೋಡ್ರಿ, ಎರಡು ಸಲ ಬರ್ಕೊಂಡ್ರಿ ಬೆಳೆ ಬೆಳೆ ಅಂತ, ಹೌದಲ್ಲ? ಬೆಳೆಯನ್ನು ಬೆಳೆಯುವ ವಿಧಾನ ಅಂತ. ಇಲ್ಲಿ ಬೆಳೆ ಅಂದ್ರೆ ಇದು ನಾಮಪದ, ಇಲ್ಲಿ ಬೆಳೆಯುವ ಅಂತಂದ್ರೆ ಇದು ಕ್ರಿಯಾಪದ. ಹೌದು, ಇದು ನೌನು, ಇದು ವರ್ಬ್, ಹೌದಲ್ವೇ? ನೋಡಿ, ಇಲ್ಲಿ ಬೆಳೆ ಬೆಳೆ ಪದವನ್ನೇ, ಆದ್ರೆ ಅರ್ಥ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಕೃಷಿ ಅಂದ್ರೆ ಏನು ಅಂತ ಮಾಡ್ಕೊಂಡ್ರ? ಏನು ಕೃಷಿ ಅಂದ್ರೆ? ಕೃಷಿ ಅಥವಾ ವ್ಯವಸಾಯ ಅಥವಾ ಬೇಸಾಯ. ಅರ್ಥ ಗೊತ್ತಾಯ್ತು? ನೀವು ಇಲ್ಲೊಂದು ಗಮನಿಸಬೇಕು, ಬೆಳೆಯನ್ನು ಬೆಳೆಯುವ ವಿಧಾನ ಅಂತ ಕರೀತಾರೆ. ಬೆಳೆ ಅಂದ್ರೆ ಈಗ ಇನ್ನೊಬ್ಬರಿಗೆ ಕೇಳಿದ್ರಿ, ಕಳೆ ಅಂತ ಕೇಳಿದ್ರಿ, ಹೌದಲ್ಲ? ಕಳೆ ಗಿಡಕ್ಕೆ ಇದ್ದಾರೆ ಅಂತ ಹೆಸರೇ ಕಳೆ. ಕಳೆ ಅಂದ್ರೆ ಕಳೆ ಮ್ಯಾಥ್ಸ್ ಬರ್ರಿ, ಗಣಿತಕ್ಕೆ ಕೂಡುವುದು, ಕಳೆಯುವುದು, ಕಳೆ ತಂದಾಕು. 199 ಕಳೆ, 199 ತಂದಾಕು.
ಅದು ನಿಮ್ಮ ಸೈನ್ಸ್ ಲೆಕ್ಕಾಚಾರ. ಹೌದಲ್ವೇ? ನಮ್ಮ ವ್ಯವಸಾಯ ದೃಷ್ಟಿಯಲ್ಲಿ ಬೆಳೆ ಅನ್ನೋದು ಏನ್ ಬೆಳೆ ಮಾಡಿಯಪ್ಪ ಅಂತ ಕೇಳ್ತಾರೆ. ಮಾತಾಡ್ಬೇಕಾದ್ರೆ ನೋಡಿ, ನಿಮ್ಮ ಮಕ್ಕಳು ಮಾತಾಡ್ಬೇಕಾದ್ರೆ ಪುಸ್ತಕ ಮಕ್ಕಳು ಇವಾಗ ಏನ್ ಬೆಳೆ ಮಾಡಿದೀಯಪ್ಪ, ಬೆಳೆ ಹೆಂಗಿದಾವೋ ಕೇಳ್ತಾರೆ. ಕೇಳ್ತಾರೆ ಬೆಳೆ ಅಂದ್ರೆ ನೋಡ್ಲಿ, ಇದು ಹೊಲ. ಹೊಲದಾಗೆ ನೀವು ಏನ್ ಬಿಡ್ತೀರಿ? ರಾಗಿ ಬಿಡ್ತೀರಿ. ರಾಗಿ ಬಿಡ್ತೀರಿ. ಈ ರಾಗಿ ಬಿದ್ದಿದಾಗ ಆ ರಾಗಿ ಹುಟ್ಟಬೇಕಾದ್ರೆ ಆ ರಾಗಿ ಪಾಕೆಟ್ ಒಳಗೆ ಈ ಹೆಸರು ಕಾಳು ಮಿಕ್ಸ್ ಆಗಿತ್ತು ಅಂತ ತಿಳ್ಕೊಳ್ಳೋದು. ಹೆಸರು ಕಾಳು ತಿಂದಿರೋ ಹೆಸರು ಬೇಳೆ, ಹೆಸರು ಕಾಳು. ಹೌದಲ್ವೇ? ಈಗ ರಾಗಿ ಒಳಗೆಲ್ಲೋ ಪ್ಯಾಕೆಟ್ ತಂದಿರ್ತಾರೆ, ಪ್ಯಾಕೆಟ್ ಒಳಗೆಲ್ಲೋ ಮಿಕ್ಸ್ ಆಗುತ್ತೆ ಒಂದೊಂದು ಕಾಳು. ಈಗ ರಾಗಿನ ಬಿತ್ತನೆ ಮಾಡಿದಿರಿ, ಬೆಳೆಯುತ್ತೆ ರಾಗಿ. ಅದರೊಳಗೆ ಏನ್ ಬೆಳೆಯುತ್ತೆ? ಹೆಸರು ಗಿಡಗಳು ಬೆಳೆಯುತ್ತೆ. ಈಗ ಈ ಹೊಲದಲ್ಲಿ ಬೆಳೆ ಯಾವುದು, ಕಳೆ ಯಾವುದು? ರಾಗಿ ಬೆಳೆ. ಹೆಸರು ಕಾಳು ಯಾಕೆ ಕಳೆ? ಅದರೊಳಗೆ ಹುಲ್ಲು ಹುಟ್ಟಿರುತ್ತೆ. ಹುಲ್ಲು ಕಳೆ. ಹೆಸರು ಕಾಳು ಬೆಳೆ. ನೋಡಿ ಮತ್ತೆ ಇನ್ನೊಂದು ಹೊಲ ಹೆಸರು ಕಾಳು ಬಿಟ್ಟಿದ್ದಾರೆ. ಹೆಸರು ಕಾಳು ಬಿಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ರಾಗಿ ಹುಟ್ಟಿದ್ದಾರೆ. ಅದ್ರೊಳಗೂ ಮಧ್ಯದಲ್ಲಿ ಹುಲ್ಲು ಹುಟ್ಟಿ ಮೂರು ತರ ಸಸ್ಯ ಇದೆ. ಈಗ ಈ ಒಂದಕ್ಕೂ ಮೂರು ತರ ಸಸ್ಯ ಇದ್ದಾವೆ. ಇಲ್ಲಿ ರಾಗಿ ಬಿತ್ತನೆ ಮಾಡಿದ್ದಾರೆ. ರಾಗಿ ಒಳಗೆ ಅಲ್ಲಲ್ಲ ಏನು ಹುಟ್ಟಿದೆ? ಹೆಸರು ಗಿಡ ಹುಟ್ಟಿದಾವೆ. ಅದ್ರ ಜೊತೆಗೆ ಏನು ಹುಟ್ಟಿದೆ? ಹುಲ್ಲು. ಇಲ್ಲೇ ಬಿತ್ತನೆ ಮಾಡಿದ್ದಾರೆ, ಹೆಸರನ್ನ ಬಿತ್ತನೆ ಮಾಡಿದ್ದಾರೆ. ಮಧ್ಯಮದಾಗ ಏನು ಹುಟ್ಟಿದೆ? ರಾಗಿ ಹುಟ್ಟಿದೆ. ಆ ರಾಗಿ ಒಳಗೆ ಏನು ಹುಟ್ಟಿದೆ? ಹುಲ್ಲು. ಎರಡು ಹೊಲಗಳೇ ಹೇಳ್ತಾರಲ್ಲ. ಈಗ ಈ ಹೆಸರು ಬಿತ್ತಿರ್ತಕ್ಕಂಥ ಹೊಲದಾಗೆ ಹೆಸರು ಏನು? ಬೆಳೆ. ಅದು ಒಳ ಹುಟ್ಟಿರ್ತಕ್ಕಂಥ ರಾಗಿ ಏನಾಗುತ್ತೆ? ಕಳೆ ಆಗುತ್ತೆ. ಕಿತ್ತಾಕ್ತಾರೆ ಅದನ್ನ. ಯಾವದಾಗೆ ಹೆಸರು ಕಾಳು ಬಿತ್ತಿದ ಹೊಲದಾಗ ಅಲ್ಲೊಂದಿಲ್ಲೋ ರಾಗಿ ಬಿಟ್ಟಿದ್ರೆ ಅದು ರಾಗಿ ಗಿಡದ ಕಿತ್ತಾಕ್ತಾರೆ. ಈ ಹೊಲದ ಬಳಿ ರಾಗಿ ಬಿತ್ತಿದ್ದಾರೆ, ಅಲ್ಲೊಂದಿಲ್ಲೊಂದು ಹೆಸರು ಕಾಳು ಬಿಟ್ಟಿದ್ದಾರೆ. ಇಲ್ಲೇ ಕಿತ್ತಾಕ್ತಾರೆ, ಹೆಸರು ಗಿಡ ಕಿತ್ತಾಕ್ತಾರೆ. ನೋಡ್ರಿ, ಇಲ್ಲಿ ಹೆಸರು ಗಿಡ ಕಿತ್ತಾಕಿದ್ರು, ಇಲ್ಲಿ ರಾಗಿ ಗಿಡ ಕಿತ್ತಾಕಿ. ಇಲ್ಲಿ ರಾಗಿ ಬೆಳೆಸಿದ್ರು, ಇಲ್ಲಿ ಹೆಸರು ಗಿಡ ಬೆಳೆಸಿ. ಇಲ್ಲಿ ರಾಗಿ ಗಿಡ. ಈಗ ನೋಡ್ರಿ, ಇಲ್ಲಿ ಅದು ಉಳಿಸಿರು ರಾಗಿ ಕಾಳು, ಹೆಸರು ಕಾಳು. ಅದು ಇಲ್ಲಿ ಹೆಸರು ಉಳಿಸ್ಕೊಂಡು ರಾಗಿನ ಕಾಳು. ಈಗ ಅದ್ರ ಬರೀ ಬೆಳೆಗೂ ಕಳೆಗೂ ಬೆಳೆ ಅಂದ್ರೆ ಬಿತ್ತಿದ ಬೀಜದಿಂದ ಬೆಳೆಯುವ ಸಸ್ಯವನ್ನ ಬೆಳೆ ಕರೀತೀವಿ. ಬೆಳೆ ಬಿತ್ತಿದ ಬೀಜದಿಂದ ಬೆಳೆಯುವ ಬೆಳೆಯುವ ಸಸ್ಯವನ್ನ ಏನಂತ ಕರಿತೀವಿ? ಬೆಳೆ ಅಂತ ಕರಿತೀವಿ. ಬಿತ್ತಿದ ಬೀಜದಿಂದ ಬೆಳೆಯುವ ಸಸ್ಯವನ್ನ ನಾವೇನಂತ ಕರಿತೀವಿ? ಬೆಳೆ ಅಂತ ಕರಿತೀವಿ. ಅರ್ಥ
ಬಿತ್ತಿದ ಬೀಜದಿಂದ ಬೆಳೆಯುವ ಸಸ್ಯವನ್ನ ನಾವೇನಂತ ಕರಿತೀವಿ? ಬೆಳೆ ಅಂತ ಕರಿತೀವಿ. ಕಳೆ ಅಂದ್ರೆ ಬಿತ್ತಿದ ಬೀಜವಲ್ಲದೆ, ನೋಡ್ರಿ ಕ್ಲಿಯರ್ ಅರ್ಥ ಮಾಡ್ಕೊಂಡ್ರಿ, ಬಿತ್ತಿದ ಬೀಜವಲ್ಲದೆ ಬೆಳೆಯುವ ಇತರೆ ಸಸ್ಯಗಳನ್ನ ನಾವೇನಂತ ಕರಿತೀವಿ? ಕಳೆ ಅಂತ ಕರಿತೀವಿ. ನೋಡ್ರಿ, ಹೆಸರು ಬಿತ್ತಿದೀವಿ, ಹೆಸರು ಬೆಳೆ ಆಯ್ತು, ಅದರ ರಾಗಿನ ಹುಟ್ಟಿದ್ರು ಅದು ಕಳೆ. ಹೌದೇನು? ಯಾಕೆ? ಬಿತ್ತಿದ ಬೀಜವಲ್ಲದೆ ಹುಟ್ಟಿರುವ ಬೇರೆ ಸಸ್ಯ. ಹುಲ್ಲು ಬಿತ್ತಿದ ಬೀಜವಲ್ಲದೆ ಹುಟ್ಟಿರುವ ಬೇರೆ ಸಸ್ಯ. ಅರ್ಥ ಆಗ್ತೈತೇನ್ರ? ಆಗ ಈ ವರ್ಗ ಬಂದಾಗ ರಾಗಿ ವರ್ಗ ಬಂದಾಗ ರಾಗಿ ಏನಂತ ಹೇಳಿದ್ರಿ? ಬೆಳೆ. ಅದು ಚೆನ್ನಾಗಿ ಬೆಳೆಸ್ತೀವಿ, ಅದು ಒಳಗೆ ಉಪಯೋಗಿಸ್ಬೇಕು ಕಿತ್ತಾಕ್ತೀವಿ. ಹೌದಾ ಇಲ್ಲೋ? ಹೌದಾ ಇಲ್ಲೋ? ನೋಡ್ರಿ, ಬೆಳೆ ಬೆಳೆ ವ್ಯತ್ಯಾಸ ಅವು ಬೆಳೆನೆಯ ಆಗೋ ಬೆಳೆನ ನಾವು ಸರಿ ಅಂತ ಕರಿಬೇಕಂತ ಹೇಳಿದ್ರಿ, ಕಳೆ ಅಂತ ಕರಿಬೇಕಾಗ. ಅದಕ್ಕೆ ನಾನು ಹೇಳೋದು, ಕಳೆ ಅಂದ್ರೆ ಬಿತ್ತಿದ ಬೀಜವಲ್ಲದೆ ಬೆಳೆಯುವ ಇತರೆ ಸಸ್ಯಗಳನ್ನು ಯಾವಾಗ ಬೆಳೆನಾರಾಗಿರ್ಲಿ ಏನಾರಾಗಿರ್ಲಿ ಅವೆಲ್ಲರೂ ನಾವೇನಂತ ಕರಿತೀವಿ? ಕಳೆ ಅಂತ ಕರಿತೀವಿ. ಭತ್ತದೊಳಗೆ ರಾಗಿ ಗುಡ್ಡಿ ಬಿಡ್ತೀರಾ? ಏನ್ ಮಾಡ್ತೀರಿ? ಅದೇ ರಾಗಿ ಬಂದಾಗಿ ರಾಗಿ ಕಿತ್ತಾಕ್ತೀರಾ? ಕಿತ್ತಾಕಲ್ಲ. ಹೌದಲ್ವೇ? ಆಗ ಭತ್ತದೊಳಗೆ ರಾಗಿ ಬಿಟ್ಟಿದ್ರೆ ರಾಗಿ ಏನಾಗುತ್ತೆ? ಕಳೆ ಆಗುತ್ತೆ. ರಾಗಿ ಬಂದಾಗ ರಾಗಿ ಏನಾಗುತ್ತೆ? ಬೆಳೆ ಆಗುತ್ತೆ. ಬೆಳೆ ಕಳೆ ಮೀನಿಂಗ್ ಚೆನ್ನಾಗಿ ಗೊತ್ತಾಗಬೇಕು. ನಾವೆಲ್ಲದೂ ಕಳೆ ಅಂತ ಬರಲ್ಲ, ಎಲ್ಲದೂ ಬೆಳೆ ಅಂತ ಬರಲ್ಲ. ಹುಲ್ಲು ಒಂದೇ ಕಳೆ ಅಲ್ಲ. ಹೌದಲ್ವೇ? ಬೆಳೆಗೂ ಒಂದೊಂದ್ಸಲ ಏನಾಗುತ್ತೆ ಹೇಳ್ರಿ? ಕಳೆ ಆಗುತ್ತೆ. ಹೌದಲ್ವೇ? ನಾವು ಕಳೆ ಅಂದ್ರೆ ಕಳೆ ಕೆಳಗೆ ಹೋಗ್ತೀವಿ ಅಂತಂದ್ರೆ ಮುಂದೆ ಕೀಳ್ತಾರ? ಇಲ್ಲ, ಅದ್ರೊಳಗೆ ಆ ಬೆಳೆ ಅಲ್ಲಿ ಹುಟ್ಟಿರ್ತಕ್ಕಂಥ ಬೇರೆ ಸಸ್ಯಗಳನ್ನ ಏನ್ ಮಾಡ್ತಾರ? ಅವರು ಕಿತ್ತಾಕ್ತಾರೆ. ಅಂದ್ರೆ ಬಿತ್ತಿದ ಬೀಜವಲ್ಲದೆ ಬೆಳೆಯುವ ಇತರೆ ಸಸ್ಯಗಳನ್ನು ಏನಂತ ಕರಿತೀವಿ? ಕಳೆ ಅಂತ ಕರಿತೀವಿ. ಈಗ ಬೆಳೆ ಕಳೆ ಗೊತ್ತಾಯ್ತು. ಈಗ ಮೂರು ನಿಮಗೆ ಅರ್ಥ ಆಗಿರಬೇಕು. ಒಂದು, ವ್ಯವಸಾಯ ಅಂದ್ರೇನು, ಬೆಳೆ ಅಂದ್ರೇನು, ಕಳೆ ಅಂದ್ರೇನು ಅಂತ ಬಹಳ ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ನೋಡ್ರಿ ಅವ್ರು ಹಿಂದಿನವರೆಲ್ಲ. ಕಳೆ ಅದಿಕ್ಕ ಬೇಡ, ಕಳೆ ಅಂತ ಅದಕ್ಕೆ ಕಳೆ. ಬೆಳೆ ಈ ಬೆಳೆ ಅಂತ ನೋಡ್ರಿ. ಬೆಳೆ ಮೀನಿಗೆ ಎರಡು ವರ್ಗು ಬೇರೆ, ನೋವು ಬೇರೆ. ಬೆಳೆ ಅಂದ್ರೆ ಸಸ್ಯ. ಬೆಳೆ ಬೆಳೆದೇ ಕಲೆ ಕಿಟೆ ಕಿಟೆ ಅಂತೀವಿ. ಬೆಳವಣಿಗೆ. ಹೌದಾ? ಎಷ್ಟುದ್ದ ಬೆಳೆದ ನೋಡು, ಬೆಳೆದೇ ನೋಡು. ಹೌದಾ? ನೋಡ್ರಿ, ಬೆಳೆ ಮೀನಿಗೂ ಬೆಳೆ ಬೆಳೆ ಒಂದೇ ಪದ ಎರಡ. ಇದು ಉದಾಹರಣೆ ಯಾರು ಕೊಡ್ಬೋದು ಹೇಳ್ರಿ? ನಮ್ಮ ಅಂಬಿಕಾತನೆಯದಂತ ಕವಿ, ಕನ್ನಡದಲ್ಲಿ ದಾರಾ ಬೇಂದ್ರೆ ಅಂತ ಕರೀತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಡಬ್ಬಲ್ ಮೀನಿಂಗ್ ಪಾಪ. ಪಾತ್ರಗೀತಿ ಪಕ್ಕ ನೋಡಿಗೇನೆ ಹಕ್ಕ ಹಸಿರು ಹೊಚ್ಚಿ ಚುಚ್ಚಿ ಮೇಲ ಕರಿಸಿನ ಹೊಚ್ಚಿ ಅಂತ ಹೇಳಿದ್ರೆ ಪದ್ಯ. ಒಂದು ಪಾತ್ರಗೀತಿ ಪಕ್ಕ, ಪಾತರಗೀತಿ ಪಕ್ಕ, ನೋಡಿದೇನೆ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರಿಸಿನ ಅಚ್ಚಿ. ಈ ಪದ್ಯ ಕೇಳಿದ್ದೀರಾ? ಕೇಳಿಲ್ಲ. ನೀಂಗ ನೋಡಬೇಡ ನನ್ನ, ನೀಂಗ ನೋಡಿದರೆ ನನ್ನ, ತಿರುಗಿ ನಾ ಯಾಂಗ ನೋಡಲೇ ನಿನ್ನ. ಕೇಳಿದ್ರ ಪದ್ಯ? ಪಿಕ್ಚರ್ ರೆಕಾರ್ಡ್ ಮಾಡಿದಾರಲ್ಲ. ನೀಂಗ ನೋಡಬೇಡ ನನ್ನ, ನೀಂಗ ನೋಡಿದರೆ ನನ್ನ, ತಿರುಗಿ ನಾ ಯಾಂಗ ನೋಡಲೇ ನಿನ್ನ. ರಚನೆ ಮಾಡಿದ್ದು ಈಗ ನಾವು ಲವ್ ಸಾಂಗ್ ಮಾಡ್ಕೊಂಡಿವಲ್ಲ. ಲವ್ ಸಾಂಗ್ ಅಲ್ಲ. ಏನೈತಿ, ಮಗು ಸತ್ತಿರ ಮಗುವನ್ನ ಮೊಡ್ಡಗಿಟ್ಕೊಂಡು ಕುಂದಿರ್ತಾಳೆ. ಆ ಇದ್ರಿಗೆ ಗಂಡ ಕುಂತಿರ್ತಾನೆ. ಅವಾಗ ರಚನೆ ಮಾಡಿದ್ದು. ಅಳುತ್ತಾ ನೋಡ್ತಿರ್ತಾಳೆ, ಮಗು ಸತ್ತೋಗ್ಬಿಡ್ತು ಅನ್ನೋದನ್ನ ಇಟ್ಕೊಂಡು ಗಂಡು ನೋಡ್ತಿರ್ತಾಳೆ. ಆಗ ಗಂಡ ಹೆಂಡತಿಗೆ ಹೇಳೋದು, ನೀ ಹಿಂಗ ನೋಡಬೇಡ ನನ್ನ, ಅಳುತ್ತ ನೀ ನನ್ನ ನೋಡ್ಬೇಡ, ನೀ ಹಿಂಗ ನೋಡಿದರೆ ನನ್ನ, ನನ್ನ ನೀನ್ ಹಂಗೆ ನೋಡ್ತಾ ಇದ್ದ ನನ್ನ ಕಡೆ ಬರ್ತವೆ, ನೀರು
ಮೋಸ ಮಾಡಿದ್ರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡ್ಲಿ ನಿನ್ನ. ಅವ್ರು ನೀನ್ ನೋಡಿ ಎರಡು ಮ್ಯಾಚ್ ಆಗುತ್ತಾಗಲ್ಲ, ಸೇಮ್. ಇನ್ನೊಂದು ಪಾತ್ರ ಡಿಕ್ಕಿ ಪಕ್ಕ ನೋಡಿದ್ದೇನೆ ಹಕ್ಕ ಹಸಿರುವ ಚುಚ್ಚಿ ಮೇಲೆ ಕರೆಸಿ ನಾವು ಹಚ್ಚಿ. ಪಾತ್ರಗಿತ್ತಿ ಅಂತ ಯಾವ್ದನ್ನು ಕರಿತೀವಿ ತಿಳಿದ್ರೆ ಪಾತ್ರಗಿತ್ತಿ ಪತಂಗ. ಪತಂಗ ಅಂದ್ರೆ ಏನು? ಚಿಟ್ಟೆ. ಚಿಟ್ಟೆ ಚಿಟ್ಟೆ ಪತಂಗ. ಪತಂಗ ಆಯಿತು, ಚಿಟ್ಟೆ ನೋಡಿದ್ದೇನೆ. ಚಿಟ್ಟೆ ನೋಡಿದ್ದೀರ ನೀವು? ಹೆಂಗಿರುತ್ತೆ? ಹಸಿರು ಹಚ್ಚಿ ಚುಚ್ಚಿ ಹಿಂಗಿರುತ್ತಲ್ಲದು, ಹಿಂಗ್ ರೆಕ್ಕಿರ್ತವೆ ಅಲ್ವೇಂದ್ರ? ಇಲ್ಲಿ ಚಿಕ್ಕ ಚಿಕ್ಕ ಇರ್ತವೆ, ಮೀಸಿರ್ತವೆ ಇರ್ತವಲ್ಲೇ ಪಾತ್ರಗಿದೆ. ರ್ಯಾಪರ್ ಇರ್ತಲ್ಲ ಮೇಲೆ ದುಡ್ಡ ನೋಡ್ರ ಅದನ್ನ ಹಸಿರಾಗಿರುತ್ತೆ, ಕಪ್ಪು 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 ಚುಚ್ಚಿ ಇರ್ತಾವ ನೋಡ್ರಿ. ಹಸಿರು ಹಚ್ಚಿ ಚುಚ್ಚಿ, ಹಸಿರು ಮೇಲೆ ಅಲ್ಲಲ್ಲೇ ಚುಚ್ಚಿ ಚುಚ್ಚಿ ಚುಚ್ಚಿರ್ತಾರ ಇರುತ್ತೆ. ಅಂತ ಹಿಡ್ಕೊಳಕ್ ಹೋಗಿ, ಹಿಡ್ಕೊಳಕ್ ಹೋದಾಗ ಅದು ತನ್ನ ರೆಕ್ಕೆ ಏನ್ ಮಾಡುತ್ತೆ ಹೇಳ್ರಿ? ಹೋಲ್ಡ್ ಮಾಡ್ತಾರೆ ಹಿಡ್ಕೊಳ. ಆ ರೆಕ್ಕೆ ಕೆಳಗೆ ಏನಿರುತ್ತೆ ಹೇಳ್ರಿ? ಅರಿಶಿನ ಅಷ್ಟು ನೋಡ್ಬೇಕು. ಅದು ನೀವು ಹಿಡ್ಕೊಳ್ಳೋ ಕೈಯಲ್ಲಿ ಏನಾಗುತ್ತೆ? ಅರಿಶಿನ ಆಗುತ್ತೆ. ಅರಿಶಿನ ಆಗುತ್ತೆ. ನೀವು ಹಿಡ್ಕೊಳಕ್ ಹೋದಾಗ ಅದು ರೆಕ್ಕೆ ಜೋಡಿಸ್ಕೊಳ್ಬೇಕು ಅಲ್ವೇಂದ್ರ? ಜೋಡಿಸ್ಕೊಂಡಾಗ ಅಡಿಯಾಗಿ ರೆಕ್ಕೆ ಅಡಿಯಾಗ ಒಂದು ಕೈ ಸಿಗುತ್ತೆ. ಆಗ ನಿಮ್ ಕೈ ಯಾವ ಕಲರ್ ಆಗುತ್ತೆ? ಹಳದಿಯ ಮೇಲೆ ಅರಿಶಿನ ಹಚ್ಚಿ ಕೈಗೆ ಅರಿಶಿನ ಆಗುತ್ತಾಗಲ್ಲ. ಯಾವುದು ಸೌಂದರ್ಯ ಹೇಳೋದಿಲ್ಲ, ಪತಂಗದ ಸೌಂದರ್ಯ ಹೇಳೋಬೇಕಾದ್ರೆ ಹೇಳೋದು. ಇದೇ ಮೀನಿಂಗ್ ತಾಡಿ, ಇದೇ ಅರ್ಥ ಕಾಡಿ. ಪಾತ್ರಗೀತಿ ಅಂದ್ರೆ ಈಗ ಮಿಷಿನ್ಗಳು ಬಂದವರು ಟ್ಯಾಟೋ ಅಂತ ಕರಿತಿರಲ್ಲಪ್ಪ ನೀವು. ಹಚ್ಚಿ 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 ಎಲ್ಲೆಲ್ಲೋ ಹಾಕ್ಸ್ಕೊಂತ ಹೌದಲ್ಲ? ಟ್ಯಾಟೋ ತಾನೇ ಹಾಕೋದು. ಮಿಷಿನ್ಗಳು ಬೆಳಿಗ್ಗೆಲ್ಲ ಬಂದಾಗ ಇರ್ತಿಲ್ಲ ಚೆನ್ನಾಗಿ ಮನೆ ಚುಚ್ಚರು ನನಗೆ ಏನಂತ ಕರಿತೀವಿ ಹೇಳ್ರಿ? ಅಚ್ಚಿ ವಯಕ್ಕೆ ಬರೋರು ಬಂದು ಕೇಳಿದ್ರೆ ಈ ಸುಗ್ಗಿ ಕಾಲ ಬರೋರು ಅಚ್ಚಿ ವಹಿಸ್ತೀರಾ, ಅಚ್ಚಿ ಅಚ್ಚಿ ವಹಿತೀವಿ ಅಚ್ಚಿ ಕೇಳಿದ್ದೀರಾ? ಈಗ ಅವ್ರು ಬರೋದಕ್ಕೆ ಈಗ ಜಾತ್ರೆ ಸುರು ಆಗ್ತಾರೆ ಮಿಷಿನ್ಗಳಿಗೆ ಇಟ್ತಾರೆ. ಅಚ್ಚಿ ವಯನ್ನ ಏನಂತ ಕರಿತೀವಿ? ಪಾತ್ರಗೀತಿ ಅಂತ ಕರಿತೀವಿ. ಎಂತ ಕರಿತೀವಿ? ಪಾತ್ರಗೀತಿ ಅಂತ ಕರಿತೀವಿ. ನೋಡಿ ಅವ್ರ ಪಕ್ಕದಾಗೆ ಇನ್ನೊಬ್ರಿಗೆ ಯಾರಾದ್ರೂ ಅವ್ರು ಅಚ್ಚಿ ವೈತಿರ್ತಾರೆ, ಅವ್ರ ಪಕ್ಕದಾಗೆ ಕುತ್ಕೊಂಡು ನೋಡಿದೇನೆ ಅಂತ ನೋಡಿ. ಮೀನಿಗೆಲ್ಲೂ ಚೇಂಜ್ ಆಗಲ್ಲ. ಅವ್ರ ಪಕ್ಕದ ಕುತ್ಕೊಂಡು ನೋಡಿದೇನೆ ಅಂತ ಅವ್ರೇನ್ ಮಾಡ್ತಾರೆ? ಹಸಿರು ಹಚ್ಚಿ ಚುಚ್ಚಿ. ನಿಮ್ ಕೈ ಫಸ್ಟ್ ಒಂದು ಏನ್ ಹಚ್ತಾರೆ? ಹಸಿರು ಹಚ್ತಾರೆ. ಔಷಧಿ ತರ್ಬೋದು, ಹಸಿರು ಪುಡಿ ಹಚ್ತಾರೆ. ಹಚ್ಚಿ ಪದ ಏನ್ ಮಾಡ್ತಾರೆ? ಚುಚ್ಚುತ್ತಾರೆ, ಬರ್ಕಂತಾರೆ. ಕಪ್ಪು ಕಪ್ಪು ಕಾಡಿಗೆ ಅಂತೀರಲ್ಲ, ಕಾಡಿ ಆ ಕಾಡಿಗೆ ನೀವೇ ಬರೀಬೇಕು ಬರೀತಾರ ಬರ್ಕಂತಾರ. ಬರ್ಕಂಡೇ ಮಾಡ್ತಾರೆ, ಚುಚ್ಚುತ್ತಾರೆ. 12 ಸೂಜಿ ಜೋಡಿಸಿರ್ತಾರೆ, ಚುಚ್ಚುತ್ತಾರೆ. ಹಸಿರು ಹಚ್ಚಿ ಚುಚ್ಚಿ ನೋಡಿ. ನಿಮಗೆಲ್ಲ ಚೇಂಜ್ ಆದ ಚುಚ್ಚುತ್ತಾರೆ. ಚುಚ್ಚಿ ಎಲ್ಲ ಆದ್ಮೇಲೆ ಮಾಡ್ತಾರೆ ಬಾವು ಬರ್ದಂಗಿರ್ಲಿ ಅಂತ ಯಾಕೆ ಹಚ್ಚಿ ಕಳಿಸ್ತಾರೆ? ಅರಿಶಿನ ಹಚ್ಚಿ ಕಳಿಸ್ತಾರೆ. ಮೀನಿಗೆಲ್ಲ ಚೇಂಜ್ ಆದ. ನಮಗೆ ನಮ್ಮ ಜಿಯೋಗ್ರಫಿ ಯಾವ್ದು ಬರುತ್ತೆ? ಬೆಳೆ 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 ಕಳೆ ನೋಡಿ. ಬೆಳೆನೇ ಬೇರೆ, ಕಳೆ ಬೆಳೆನೇ ಒರ್ಬ ತಾಂಡ್ರೆ ಆ ಬೆಳೆನೇ ಬೇರೆ, ಬೆಳೆ ನೌನ ತಾಂಡ್ರೆ ಅದೇ ಬೆಳೆನೇ ಬೇರೆ. ಗೊತ್ತಾಯ್ತು? ಬೆಳೆ ಕಳೆ ಅರ್ಥ ಆಯ್ತು. ಈಗ ಪ್ರಾಮುಖ್ಯತೆ ಬರೋಣ. ಕೃಷಿಯಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ? ಇವೆಲ್ಲ ರೈತರು ಮಕ್ಕಳೇ ಏನು ಉಪಯೋಗ ಆಗುತ್ತೆ ಅಂತ ನೋಡೋಣ. ಆಹಾರ ಸಿಗುತ್ತೆ. ಸರಿ, ಯಾರ್ಯಾರಿಗೆ ಆಹಾರ ಸಿಗುತ್ತೆ? ಆಹಾರದ ಪೂರೈಕೆ ಅಂತ ಕಾಣುತ್ತೆ. ಸರಿ ತಾನೆ? ನೋಡ್ರಿ, ಬೇರೆ ಯಾವುದೇ ಫ್ಯಾಕ್ಟರಿ ತಾಳ್ರಿ
ಏಕಕಾಲದಲ್ಲಿ ಒಬ್ಬರಿಗೆ ದುಡ್ಡು ಕೊಡಬಹುದು ಅಷ್ಟೇ, ಇಬ್ಬರಿಗೆ ಕೊಡಲ್ಲ, ಪ್ರಾಣಿಗೆ ಮತ್ತು ಮನುಷ್ಯರಿಗೆ. ಆದ್ರೆ ಕೃಷಿ ಇದೆಯಲ್ಲ, ಇಲ್ಲಿ ಈಗ ನಿಮ್ಮ ಮೇನ್ ಕ್ರಾಪ್ ಏನಂತ ಹೇಳಿ, ಭತ್ತ. ಭತ್ತ ತಾನೆ, ಭತ್ತದ ಬರಿ ಹೌದಲ್ವೇ? ಹೌದಲ್ವೇ? ಈ ಕೃಷಿ ಇದೆಯಲ್ಲ, ಪ್ರಾಣಿ ಮತ್ತು ಮನುಷ್ಯರಿಗೆ, ಪ್ರಾಣಿ ಮತ್ತು ಮಾನವರಿಗೆ ಏಕಕಾಲದಲ್ಲಿ ಆಹಾರವನ್ನು ಪೂರೈಸುತ್ತದೆ. ಹೌದಲ್ವೇ? ಹೌದಲ್ವೇ? ನಾವು ಯಾಕೆಂದ್ರಿ ಇಲ್ಲಿ ನೋಡ್ರಿ, ರೈತ ಬೆಳೆದರೆ ಅಂದ್ರೆ ಇದ್ರ ಸಸ್ಯ ಪ್ರಾಣಿಗಳಿಗೆ ಆಹಾರ, ಹುಲ್ಲು ಬೆಳೆದಿರ್ತಕ್ಕಂಥ ಫಸಲು ಯಾರಿಗೆ ಆಹಾರ ಆಗುತ್ತೆ? ಮಾನವರಿಗೆ ಆಹಾರ. ಏಕಕಾಲದಲ್ಲಿ ಬಿಡು, ಹೌದೇ ಇಲ್ಲ? ಹೌದೇ ಇಲ್ಲ? ಆಮೇಲೆ ಎರಡನೇ ಪಾಯಿಂಟ್ ಉದ್ಯೋಗಾವಕಾಶ ನೀಡುತ್ತೆ. ವ್ಯವಸಾಯ ಮನೆ ಮಂದಿಯಲ್ಲ ಸಹಾಯ ಅಂತ. ಹೌದೇ? ನಾವ್ ಯಾವುದೇ ಒಂದು ಕಚೇರಿ ಕೆಲಸ ತಾಡ್ರಿ, ಒಂದು ಫ್ಯಾಕ್ಟ್ರಿ ಕೆಲಸ ತಾಡ್ರಿ, ಇಷ್ಟೇ ಜನ ಕೆಲಸ ಮಾಡೋದು ಅಂತ ಅನ್ಕೊಂಡು ಲಿಮಿಟ್ ಐತಿ. ಈಗ ನಮ್ಮ ಶಾಲೆಯಲ್ಲಿ 12 ಜನಕ್ಕೆ ಅಷ್ಟೇ ಅವಕಾಶ. 7 ಜನ ಮೇಷ್ಟ್ರು, 5 ಜನ ನಾನ್ ಟೀಚಿಂಗ್, 7 5 12 ಅವ್ರು 3 ಜನ ಬಂದ್ರೆ ನಿಮ್ಗೆ ಬ್ಯಾಟನಪ್ಪ ಕೆಲಸ ಹೋಗಪ್ಪ ಅಂತ ಕಳಿಸ್ತೀವಿ. ಅದೇ ನೀವು ಮಲಗಿ ನಾಟಿ ಮಾಡಕ್ ಬಂದರೆ ಅಂತ ತಿಳ್ಕೊಳ್ಳಿ, 10 ಜನಕ್ಕೆ ಬಂದಾಗಿ 12 ಜನ ಬಂದರೆ ಅಂತ ತಿಳ್ಕೊಳ್ಳಿ, ಇಬ್ರು ಕಳಿಸ್ತಿರೋ ಕರೆಕ್ಟ್. ಬಾರಕ ಇನ್ನು ಇಬ್ರು ಕರ್ಕೊಂಬರಲ್ಲ, ಹಾಗೆ ಬೇಗ ಆಗಿ ಬಾರವ ಕರಿತೀವಿ. ಹೌದೇ? ಉದ್ಯೋಗ ಅವಕಾಶ ಯಾರಿಗೂ ಇಲ್ಲ ಅನ್ನೋದು, ಹಂಗೆ ಎಲ್ಲರಿಗೂ ಉದ್ಯೋಗವನ್ನು ಕೊಡ್ತಕ್ಕಂಥ ಕ್ಷೇತ್ರ ಯಾವಪ್ಪ ಅಂತಂದ್ರೆ ಕೃಷಿ, ವ್ಯವಸಾಯ, ಉದ್ಯೋಗ ಅವಕಾಶ. ನೆಕ್ಸ್ಟ್, ಕೃಷಿಯಿಂದ ಏನೇನು ಉಪಯೋಗ? ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ತರಿಸಿಕೊಡುತ್ತೆ. ನಿಮ್ಮ ಚಿಂಚುಕಟ್ಟೆಗೆ ಫ್ಯಾಕ್ಟರಿ ಯಾವುದು? ಸಕ್ಕರೆ ಫ್ಯಾಕ್ಟರಿ. ಯಾರು ನಂಬಿಕೆ ಇದೆ ಸಕ್ಕರೆ ಫ್ಯಾಕ್ಟರಿ? ನಮ್ಮ ರೈತರು ಕೃಷಿ ನಂಬಿಕೆ. ಏನ್ ಬೆಳೀತಾರೆ ಅಂತ? ಕಬ್ಬು ಬೆಳೀತಾರೆ. ಕಬ್ಬು ಬೆಳೆದಿಲ್ಲ ಅಂದ್ರೆ ಸಕ್ಕರೆ ಫ್ಯಾಕ್ಟರಿ ಏನಾಗುತ್ತೆ? ಮುಚ್ಚಿಕೊಂಡು ಹೋಗುತ್ತೆ. ಹೌದಲ್ವೇ? ಹಾಗಾಗಿ ನಾವು ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಕಚ್ಚಾ ವಸ್ತುವನ್ನು ನಾವು ಪೂರೈಸ್ತಾ ಹೋಗ್ತೀವಿ. ಕೈಗಾರಿಕೆ ನಡಿಬೇಕು ಅಂದ್ರೆ ಯಾವುದು ಬೇಕು? ಕೃಷಿ ಇರಬೇಕು. ಅದು ಇನ್ನೊಂದು ಗೊತ್ತಿರಲಿ, ಕೃಷಿ ಅಭಿವೃದ್ಧಿಯಾಗಕ್ಕೂ ಕೈಗಾರಿಕೆ ಇರಬೇಕು. ಇವೆರಡು ಒಂದು ನಾಣ್ಯದ ಎರಡು ಮುಖ ಇದ್ದೇನೆ. ಅದನ್ನು ಬಿಟ್ಟಿದ್ದೀರಲ್ಲ, ಇದನ್ನು ಬಿಟ್ಟಾದಿರಲ್ಲ, ಗಂಡ ಹೆಂಡತಿ ಇದ್ದೆ. ಯಾವ್ಯಾವು? ಕೃಷಿ, ಕೈಗಾರಿಕೆ. ಹೆಂಗೆ? ಈಗ ಕೈಗಾರಿಕೆ, ಕೃಷಿ ಇದ್ದರೆ ಕೈಗಾರಿಕೆ ಇರಲ್ಲ, ನಂಬಿಕೆ ಇರುತ್ತೆ. ಹೆಂಗೆ ಹೇಳ್ರಿ? ನನಗೆ ಕಚ್ಚಾ ವಸ್ತು ಕೊಡ್ತೀಯ ನೀನು, ಬಾರಿ ಬಾರಿ ಚಡ್ಡಿ ಪ್ರಿಂಟು. ಹಂಗೆ ಕೈಗಾರಿಕೆನೂ ಕೂಡ ಕೃಷಿ ಕೈ ನೀನ ಚಡ್ಡಿ ಪ್ರಿಂಟು ಬಾ. ಯಾಕೆ? ಕೈಗಾರಿಕೆಯಿಂದ ಕೃಷಿಗೆ ಏನು ಅನುಕೂಲ ಇದೆ? ಕೈಗಾರಿಕೆಯಿಂದ ಕೃಷಿಗೆ ಏನು ಅನುಕೂಲ? ಕೃಷಿಯಿಂದ ಕೈಗಾರಿಕೆಗೆ ಅನುಕೂಲ ಅಂತ ಹೇಳಿದ್ದು. ಕೈಗಾರಿಕೆಯಿಂದ ಕೃಷಿಗೆ ಏನು ಅನುಕೂಲ? ಏನು ಅನುಕೂಲ ಇಲ್ಲ. ಇವತ್ತು ಕೃಷಿಲಿ ಎಲ್ಲ ಮಿಷನರಿಗಳು ಬಂದವು. ಟ್ಯಾಕ್ಟರ್ ಹೊಡ್ಕೊಂಡು ಹೋಗ್ತೀವಿ ಉಳಿಮೆ ಮಾಡಕ್ಕೆ. ಟ್ಯಾಕ್ಟರ್ ಕೊಟ್ಟದ್ದು ಯಾವ? ಕೈಗಾರಿಕೆ. ಗೊಬ್ಬರ ಹಾಕಕ್ಕೆ ಹೋಗ್ತೀವಿ, ಗೊಬ್ಬರ ಕೊಡೋದು ಯಾವುದು? ರಸಗೊಬ್ಬರ ಕಾರ್ಖಾನೆ. ಒಂದು ಜೋಳಕ್ಕೆ ಔಷಧಿ ಹೊಡಿಬೇಕು, ಔಷಧಿ ತಂದು
ಕೈಗಾರಿಕೆಯಿಂದಲೇ ಕೃಷಿ ಇಲ್ಲ, ಕೃಷಿ ಇಲ್ಲದೆ ಕೈಗಾರಿಕೆ. ಆಮೇಲೆ ಇನ್ನೇನು ಅನುಕೂಲ ಕೃಷಿಯಿಂದ? ರೈತರ ವರಮಾನ ಜಾಸ್ತಿ ಆಗ್ತಾವ. ಯಾಕೆಂದ್ರಿ ಕೃಷಿ ಮಾಡಕ್ ಹೋದಾಗ ಅಲ್ಲಿ ಪ್ರಾಣಿ ಸಾಕಾಣಿಕೆ ಅಂತ ಬರುತ್ತೆ. ಮಾಡ್ತಾನೆ ಪ್ರಾಣಿ ಸಾಕ್ಬೇಕಾರೆ ಬರೀ ಎತ್ತುಗಳನ್ನೇ ಸಾಕ್ತಾರೋ ಹಸುಗಳನ್ನೇ ಸಾಕ್ತಾರೋ? ಎತ್ತುಗಳನ್ನು ಸಾಕ್ತಾರೆ. ಸಾಕ್ತಾರೆ ಈಗ ಕೃಷಿ ಮಾಡಕ್ಕೆ ಎತ್ತುಗಳು ಬಳಕೆ ಮಾಡ್ಕೊಂತೀವಿ. ಅದೇನಪ್ಪ ಬರೀ ಅಲ್ಲಂದ್ರೆ ಬರೀ ಎತ್ತುಗಳೇ ಇದಾವ. ಎತ್ತುಗಳು ಅಲ್ಲದೆ ಎಮ್ಮೆಗಳು, ಆಕಳುಗಳು, ಸಿಂಧಿಯಸ್ಗಳು ಇದಾವ ಇಲ್ಲ? ಅವ್ರದ್ದು ಏನು ಉಪಯೋಗ? ಹೈನುಗಾರಿಕೆ, ಹಾಲು ಉತ್ಪನ್ನ ಅಲ್ವೇ ಅಂದ್ರ? ಒಬ್ಬ ರೈತ ಅಲ್ಲಿದ್ದಾನೆ ಅಂತಂದ್ರೆ ಅವ್ನು ಒಂದ್ ಜೊತೆ ಹೊಸ ಕಟ್ಕೊಳ್ಳೋದು, ಒಂದ್ ಜೊತೆ ಎತ್ತುಗಳು ಕಟ್ಕೊಳ್ಳೋದು, ವ್ಯವಸಾಯ ಮಾಡೋದು. ಅದ್ರ ಜೊತೆಗೆ ಮನೆಗೆ ಹಂಗೇನಾದ್ರು ಬೇಡ ಅಂತ ಹಿಂದೆ ಹಸು ಕಟ್ಕೊಂತ. ಹೌದಲ್ವೇ? ಎರಡು ಎತ್ತುಗಳಿಗಾದ್ರೂ ಒಬ್ಬ ಕಾಯಕೋಬೇಕು. ಎರಡು ಎತ್ತುಗಳ ಜೊತೆಗೆ ಎರಡು ಹೆಂಗುಳು ಬಂದ್ಬಿಟ್ರೆ, ಎರಡು ಹಸುಗಳು ಕರ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ನಾಲ್ಕು ಮಾಡ್ಕೊಂತ ಅವ್ನ ಉತ್ಪನ್ನ ಏನಾಗುತ್ತೆ ಅಂದ್ರೆ ಹೈನುಗಾರಿಕೆ ಬೆಳೆಯುತ್ತೆ. ಒಂದು ಟಗರು ಸಾಕ್ಯಂತಾರೆ, ಜೊತೆಗೆ ಟಗರು, ಆಡು, ಮೇಕೆ, ಕುರಿ ಒಂದು ಎರಡು ಸಾಕ್ಯಂತ ನೋಡ್ಬೇಕು. ಓಕೆ, ಸಪ್ರೇಟ್ ಕಾಯ್ತಾರ. ದನ ಜೊತೆ ಹೋಗ್ತವೆ, ದನ ಜೊತೆ ಹೋಗ್ತವೆ. ಬಂದಾಗ ಒಂದು ಗಿಡಕ್ಕೆ ಕಟ್ಟಾಕ, ಒಂದು ಗೂಡು ಮನೆ ಕಟ್ಟಾಕ ಕೆಲಸ ಅಷ್ಟೇ ತಾನೆ. 6 ತಿಂಗಳು ವರ್ಷ ಸಾಕ ಒಳಗೆ ಬೆಳೆ ದೊಡ್ಡದಾಗಿ ನಿಮಗೆ ದುಡ್ಡು ಕೊಡ್ತಾ ಕೊಡಲ್ಲ. ಅಲ್ವೇ? ರೈತನ ಆದಾಯವನ್ನು ಕೃಷಿ ಏನ್ ಮಾಡುತ್ತೇಳ್ರಿ? ಹೆಚ್ಚಿಸ್ತಾ ಹೋಗುತ್ತೆ. ಆಮೇಲೆ ಸಾರಿಗೆ ಅಭಿವೃದ್ಧಿ. ಕೃಷಿ ಅಭಿವೃದ್ಧಿ ಆದಂತೆಲ್ಲ ಸಾರಿಗೆ ಕೂಡ ಏನಾಗುತ್ತೆ? ಅಭಿವೃದ್ಧಿ ಆಗುತ್ತೆ. ನಿಮ್ಮ ಹೊಲಗಳಿಗೆಲ್ಲ ರೋಡ್ ಮಾಡ್ಕೊಡ್ತಿದ್ದಾರೆ. ಈಗ ಮಾಡ್ಕೊಡ್ತೇವೆ. ಹೊಲಗಳಿಗೆ ರೋಡ್, ಟಾರ್ ರೋಡ್ಗಳು, ಡಾಂಬರ್ ರೋಡ್ಗಳು, ಸಿಮೆಂಟ್ ರೋಡ್ಗಳು ಮಾಡ್ತಾ ಇದ್ದಾರೆ. ಅದು ಮಾಡಿದಾಗ ರಸ್ತೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕೃಷಿಗೆ, ನಿಮ್ಮ ಹೊಲಕ್ಕೆ ಹೋಗಕ್ಕೆ ವೆಹಿಕಲ್ ಹೋಗಕ್ಕೆ ಅನುಕೂಲ ಆಗುತ್ತಾಗಲೇ ಸಾರಿಗೆ ಅಭಿವೃದ್ಧಿ ಆಗುತ್ತೆ. ಸಾರಿಗೆ ಅಭಿವೃದ್ಧಿ ಆದಾಗ ವಾಹನಗಳ ಸಂಖ್ಯೆ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ರಾಷ್ಟ್ರೀಯ ವರಮಾನ, ತಲಾ ವರಮಾನ ಜಾಸ್ತಿ ಆಗುತ್ತೆ. ನಮ್ದು ಅವಾಗ ರಾಷ್ಟ್ರೀಯ ವರಮಾನ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಿಂಗೆ ಕೃಷಿ ಇವತ್ತು ರೈತ ಇರೋದ್ರಿಂದ ರಾಷ್ಟ್ರ ಬೆನ್ನೆಲುಬು ಅಂತಲೇ ಕರೀತಾವೆ. ಹೌದಲ್ವೇ? ನಾವು ಏನೇ ದುಡ್ಡು ಇಟ್ಕೊಂಡಿರ್ಬೋದು, ರೈತ ಒಬ್ಬ ಸುಮ್ಮನೆ ಆದ ಅಂದ್ಬಿಟ್ರೆ ನಾವೆಲ್ಲ ಮೈಕರಾದೆ. ಹೌದಲ್ವೇ? ಅದಕ್ಕೆ ರೈತ ಯೋಧ ಅಂತ ಕರೀತೀವಿ. ಅಲ್ವೇ ಅಂದ್ರೆ ರೈತ ಯೋಧ. ಇವರಿಬ್ಬರು ನಮ್ಮ ದೇಶ ಬಹಳ ಇಂಪಾರ್ಟೆಂಟ್. ಹೊರಗೆ ದೇಶ ಕಾದು ನಮ್ಮನ್ನ ಚೆನ್ನಾಗಿಟ್ಟರು ಯೋಧ, ಒಳಗುಳರು ಚೆನ್ನಾಗಿರ್ರಿ ಅಂತ ಊಟ ಕೊಡೋದು ರೈತ. ಹೌದಲ್ರಿ? ರೈತ ಯೋಧ ದಿನಾಚರಣೆ ಮಾಡಿ ಚಿಕನ್ ಸರಿ ಕಟಕಾಯ್ತು ಆಫೀಸ್ ಐತಿ ರೈತ ಯೋಧ. ಕೃಷಿಯ ಪ್ರಾಮುಖ್ಯತೆ ಆಯ್ತು. ಈಗ ಕೃಷಿಯ ಬಿಡುಗು. ವ್ಯವಸಾಯದಲ್ಲಿ ಎಷ್ಟು ವಿಧ ಇದೆ ನೋಡಿ. ಪುರಾತನ ಕಾಲದ ಜೀವನಾಧಾರ ಬೇಸಾಯ ಅಂತ ಒಂದು ಬರುತ್ತೆ. ಯಾವ ಕಾಲದಾಗೆ? ಪುರಾತನ ಕಾಲ. ಪುರಾತನ ಕಾಲ ಜೀವನಾಧಾರ ಬೇಸಾಯ ಅಂದ್ರೆ ಏನು? ಮುಂದೆ ಸಸ್ಯ ಕೇಳ್ತಾ ಇದೆ, ಎಕ್ಸಾಮ್ ಒಂದು ಪಾಠ ಬರ್ತೀನಿ ನೋಡಿ. ಹೆಸರೇ ಇರುತ್ತೆ. ಯಾವ ಕಾಲ? ಪುರಾತನ ಕಾಲ. ಪುರಾತನ ಕಾಲ ಅಂದ್ರೆ ಹಿಂದಿನ ಕಾಲ. ಅವರು ಬೇಸಾಯ ಮಾಡ್ತಿದ್ರು ಯಾವುದಕ್ಕೆ ಆಧಾರವಾಗಿ? ಜೀವನಾಧಾರ. ನಮ್ಮ ಜೀವನಕ್ಕೆ ಆಗುವಷ್ಟು ಬೆಳೆನ ಬೆಳಕಾಗ್ತಿದ್ರು ಅಷ್ಟೇ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ರೈತರು ತಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರದಾನ ಮಾತ್ರ ಬೆಳೀತಿದ್ರು, ಜಾಸ್ತಿ ಬೆಳೀತಿರ್ಲಿಲ್ಲ. ಯಾಕೆ ಬೆಳೀತಿರ್ಲಿಲ್ಲ? ಯಾಕೆ ಬೆಳೀತಿರಲಿಲ್ಲ? ಏನು ಈಗಿನ ವ್ಯಾಪಾರದ ಪದ ಇರಲಿಲ್ಲ. ಯಾವ ಕಾಲ? ಪುರಾತನ ಕಾಲ. ನೀವು ಬೆಳೆಯ ತಿನ್ನು ಮೈಕ ಅಷ್ಟೇ. ವಸ್ತು ವಿನಿಮಯ ಪದ್ಧತಿ ಇತ್ತು.